ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆ ಕನ್ನಡದ ವ್ಯಾಕರಣದ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ವ್ಯಾಕರಣಾಂಶವನ್ನು ಪ್ರಾರಂಭಿಸೋಣ. ಯಾವ ವಿಷಯ ಅನ್ನೋದು ಈಗಾಗಲೇ ನಿಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ. ಹೌದು, ಕರ್ಮಣಿ ಪ್ರಯೋಗ. ಈ ಹಿಂದಿನ ವಿಡಿಯೋದಲ್ಲಿ ಅಥವಾ ತರಗತಿಯಲ್ಲಿ ನಾವು ಕರ್ತರಿ ಪ್ರಯೋಗದ ಬಗ್ಗೆ ತಿಳಿದುಕೊಂಡಿದ್ವಿ ಮಕ್ಕಳೇ. ಅದು ಈಗಾಗಲೇ ನಿಮಗೆ ಗೊತ್ತಿದೆ. ಈಗ ಅದರ ಮುಂದಿನ ಭಾಗ ಯಾವುದು ಅಂತ ಹೇಳಿದ್ರೆ ಕರ್ಮಣಿ ಪ್ರಯೋಗದ ಬಗ್ಗೆ ವಿಷಯವನ್ನ ತಿಳಿಯುವ ಪ್ರಯತ್ನ ಮಾಡೋಣ. ಕರ್ತರಿ ಪ್ರಯೋಗಕ್ಕೂ ಕರ್ಮಣಿ ಪ್ರಯೋಗಕ್ಕೂ ಬಹಳ ಸರಳವಾಗಿರುವಂತಹ ವ್ಯತ್ಯಾಸ ಇದೆ ಮಕ್ಕಳೇ. ಕರ್ತರಿ ಪ್ರಯೋಗ ನೀವೀಗಾಗಲೇ ನೋಡಿರೋದ್ರಲ್ಲಿ ವಾಕ್ಯದಲ್ಲಿ ಅಲ್ಲಿ ಕರ್ತೃಪದ ಮುಖ್ಯವಾಗಿತ್ತು. ನೆನಪಿದೆ ಅಂತ ನಾನು ಅಂದ್ಕೊಳ್ತೀನಿ. ಕರ್ತರಿ ಪ್ರಯೋಗದಲ್ಲಿ ಯಾವುದು ಮುಖ್ಯವಾಗಿತ್ತು? ಒಂದು ವಾಕ್ಯದಲ್ಲಿ ಕೆಲಸ ಮಾಡುವ ಕರ್ತೃಪದವೇ ಅಲ್ಲಿ ಮುಖ್ಯವಾಗಿತ್ತು ಕರ್ತರಿ ಪ್ರಯೋಗದಲ್ಲಿ. ಈಗ ಮಕ್ಕಳೇ, ನಾವು ಕರ್ಮಣಿ ಪ್ರಯೋಗಕ್ಕೆ ಬರ್ತಾ ಇದ್ದೀವಿ. ಹೆಸರೇ ಹೇಳ್ತತಿ, ನಮಗೆ ವಾಕ್ಯದಲ್ಲಿ ಕರ್ಮಪದ ಇಲ್ಲಿ ಮುಖ್ಯವಾಗಿರುತ್ತೆ. ಅದಕ್ಕೆ ಕರ್ಮಣಿ ಪ್ರಯೋಗ. ಎಷ್ಟು ಸುಲಭ ಇದೆ ನೋಡಿ. ಅದಕ್ಕೂ ಇದಕ್ಕೂ ಇಷ್ಟನ್ನು ನೀವು ತಿಳ್ಕೊಂಡ್ಬಿಟ್ರೆ ವಿಷಯ ನಿಮಗೆ ಅರ್ಧದಷ್ಟಕ್ಕಿಂತ ಹೆಚ್ಚು ಅರ್ಥವಾದಂಗೆ. ಕರ್ತರಿ ಪ್ರಯೋಗದಲ್ಲಿ ಕರ್ತೃಪದ ಮುಖ್ಯವಾಗಿರುತ್ತೆ. ಕರ್ಮಣಿ ಪ್ರಯೋಗಕ್ಕೆ ಬಂದಾಗ ಯಾವ ಪದ ಮುಖ್ಯವಾಗುತ್ತೆ? ಕರ್ಮ ಪದನೇ ಮುಖ್ಯವಾಗುತ್ತೆ. ಹಾಗಾಗಿ ಇಲ್ಲಿಗೆ ಬರೋಣ ಈಗ ವಿಷಯಕ್ಕೆ. ಕರ್ತರಿ ಪ್ರಯೋಗವನ್ನ ಮುಗಿದ ನಂತರ ಬರ್ತಾ ಇರೋದು ಕರ್ಮಣಿ ಪ್ರಯೋಗ. ಕರ್ಮ ಅಂದ್ರೆ ಏನು ಅಂತೇಳಿ ನಿಮಗೀಗಾಗಲೇ ಗೊತ್ತು. ಏನು ಕರ್ಮ ಪದ ಅಂದ್ರೆ? ಕ್ರಿಯೆ ಅಥವಾ ಕೆಲಸಕ್ಕೆ ಒಳಪಡುವ ವಸ್ತು. ವಸ್ತುವಾದರೂ ಆಗಿರಬಹುದು ಅಥವಾ ವ್ಯಕ್ತಿಯಾದರೂ ಕೂಡ ಆಗಿರಬಹುದು. ನಾವು ಕರ್ಮ ಅಂದ್ರೆ ಅದನ್ನೇ ಹೇಳ್ತೀವಿ. ಏನಂತ ಹೇಳ್ತೀವಿ? ಕ್ರಿಯೆಗೆ ಒಳಪಡುವ, ಏನಂತ ಹೇಳ್ತೀವಿ? ಕ್ರಿಯೆಗೆ ಒಳಪಡುವ ವಸ್ತು ಅಥವಾ ವ್ಯಕ್ತಿ ಕೂಡ ಆಗಿರಬಹುದು. ಇಲ್ಲ ಅಂತನೂ ಕೂಡ ನಾವು ಹೇಳೋಕ್ಕಾಗೋದಿಲ್ಲ. ಕರ್ಮ ಅಂದ್ರೆ ಏನು ಅಥವಾ ಕರ್ಮ ಪದ ಅಂದ್ರೆ ಏನು? ಕ್ರಿಯೆಗೆ ಒಳಪಡುವ ವಸ್ತು ಅಥವಾ ವ್ಯಕ್ತಿ ಬಹಳ ಮುಖ್ಯ ಮಕ್ಕಳೇ. ಕೆಲಸಕ್ಕೆ ಒಳಪಡ್ತಕ್ಕಂತಹ ವ್ಯಕ್ತಿ ಆಗಿರಬಹುದು ಅಥವಾ ವಸ್ತು ಆಗಿರಬಹುದು. ಆ ಕ್ರಿಯೆಯ ಫಲವನ್ನ ಅನುಭವಿಸುವಂತಹ ವಸ್ತು ವ್ಯಕ್ತಿಗೆ ಅಥವಾ ಕೆಲಸಕ್ಕೆ ಒಳಪಡುವ ವಸ್ತು ವ್ಯಕ್ತಿಗೆ ನಾವು ವಾಕ್ಯದಲ್ಲಿ ಅದಕ್ಕೆ ಕರ್ಮ ಪದ ಅಂತ ಹೇಳಿ ಕರಿತಾ ಹೋಗ್ತೀವಿ. ಕರ್ಮ ಅಂದ್ರೆ ಏನು ಅನ್ನೋದು ನಮಗೊಂದು ಅಂಶ ನೆನಪಿಗೆ ಯಾವಾಗಲೂ ನೆನಪಲ್ಲಿರಬೇಕು. ಆ ಅಂಶ. ಇನ್ನ ಇದು ಕರ್ಮಣಿ ಪ್ರಯೋಗ ಆಗಿರೋದ್ರಿಂದ ನಾನು ಕರ್ತರಿ ಪ್ರಯೋಗದಲ್ಲಿ ಹೇಳಿದ ಹಾಗೆ ಇಲ್ಲಿಯೂ ಕೂಡ ಹೇಳ್ತಾ ಹೋಗ್ತೀನಿ. ಅಲ್ಲೇನು ಹೇಳಿದ್ದೆ? ಕರ್ತರಿ ಪ್ರಯೋಗದಲ್ಲಿ ಕರ್ತೃಪದಕ್ಕೆ ಪ್ರಾಮುಖ್ಯತೆ ಇರುತ್ತೆ ಅಂತ ಹೇಳಿದ್ದೆ. ಇಲ್ಲಿ ಕರ್ಮಣಿ ಪ್ರಯೋಗವಾಗಿರೋದ್ರಿಂದ ಯಾವ ಪದಕ್ಕೆ ಇಲ್ಲಿ ಪ್ರಾಮುಖ್ಯತೆ ಇರುತ್ತೆ ಅಂತ ಹೇಳಿದ್ರೆ ಎರಡನೆಯ ಪದ. ವಾಕ್ಯದಲ್ಲಿ ಬರುವಂತಹ ಎರಡನೆಯ ಪದ ಅದು ಯಾವುದು ಅಂತ ಹೇಳಿದ್ರೆ ಕರ್ಮಪದ. ನಿಮಗೆ ಗೊತ್ತಿರಬೇಕು, ಕರ್ಮಪದ ಪ್ರಾಮುಖ್ಯತೆಯನ್ನ ಪಡೆಯುತ್ತದೆ. ಪ್ರಾಮುಖ್ಯತೆ ಪಡೆಯುವ ಪದ ಯಾವುದು ಅಂತ ಹೇಳಿದ್ರೆ ಕರ್ಮಪದಕ್ಕೆ. ಇದು ನಿಮಗೆ ಗೊತ್ತಿರಬೇಕು. ಕರ್ಮಣಿ ಪ್ರಯೋಗ ಆಗಿರೋದ್ರಿಂದ ಇಲ್ಲಿ ಆದ್ಯತೆ ಅಥವಾ ಪ್ರಾಮುಖ್ಯತೆಯನ್ನ ನಾವು ಯಾವ ಪದಕ್ಕೆ ಕೊಡ್ತೀವಿ ಅಂತ ಹೇಳಿದ್ರೆ ಕರ್ಮ ಪದಕ್ಕೆ ಕೊಡ್ತೀವಿ. ಕರ್ಮಣಿ ಪ್ರಯೋಗದಲ್ಲಿ ಕರ್ತೃವಿಗಿಂತ ಮುಖ್ಯವಾಗೋದು ಯಾವುದು ಅಂತ ಹೇಳಿದ್ರೆ ಕರ್ಮ ಅಥವಾ ಕರ್ಮಪದ. ಅದಕ್ಕೆ ನಾನು ಈ ಒಂದು ಅಂಶವನ್ನ ಬರೆಸಿರೋದು, ಈ ಪಾಯಿಂಟ್ ಅನ್ನ. ಕರ್ಮಣಿ ಪ್ರಯೋಗದಲ್ಲಿ ಕರ್ಮ ಪದಕ್ಕೆ ನಾವೇನ್ ಮಾಡ್ತೀವಿ? ಪ್ರಾಮುಖ್ಯತೆಯನ್ನ ಕೊಡ್ತೀವಿ. ಹಾಗಾದ್ರೆ ವ್ಯಾಖ್ಯಾನಕ್ಕೆ ಬರೋಣ ಮಕ್ಕಳೇ. ಕರ್ಮಣಿ ಪ್ರಯೋಗ ಅಂದ್ರೆ ಏನು? ಬಹಳ ಸುಲಭವಾಗಿ ನಿಮಗೆ ವ್ಯಾಖ್ಯಾನವನ್ನ ತಿಳಿಸೋದಕ್ಕೆ ನಾನು ಮುಂದಾಗ್ತೀನಿ. ನೋಡಿ, ಅದರ ವ್ಯಾಖ್ಯಾನವನ್ನ ಗಮನಿಸಿ ಬಿಡೋಣ. ಕರ್ಮಣಿ ಪ್ರಯೋಗ ಅಂದ್ರೆ ಏನು ನೋಡಿ. ಒಂದು
ವಾಕ್ಯದಲ್ಲಿ ನೀವು ವ್ಯಾಖ್ಯಾನವನ್ನು ಸರಿಯಾಗಿ ಗಮನಿಸಬೇಕು. ಸಾಧ್ಯವಾದರೆ ನೋಟ್ಸ್ ಮಾಡಿದ ಗಮನಿಸಿದರೆ ಇನ್ನೂ ಒಳ್ಳೆಯದು. ಒಂದು ವಾಕ್ಯದಲ್ಲಿ ಕರ್ತೃವಿನ ಬದಲಾಗಿ, ಬಹಳ ಮುಖ್ಯವಾಗಿದೆ, ಅಷ್ಟೇ ಸುಲಭವಾಗಿದೆ. ಒಂದು ವಾಕ್ಯದಲ್ಲಿ ಯಾವುದರ ಬದಲಾಗಿ? ಕರ್ತೃವಿನ ಬದಲಾಗಿ. ನಾವು ಅಭ್ಯಾಸ ಮಾಡ್ತಿರೋದು ಕರ್ಮಣಿ ಪ್ರಯೋಗ. ಇಲ್ಲಿ ಏನು ಹೇಳ್ತಾ ಇದ್ದೀನಿ ನಾನು? ಕರ್ತೃವಿನ ಬದಲಾಗಿ ಕರ್ಮ ಪದಕ್ಕೆ. ಯಾವ ಪದಕ್ಕೆ? ಕರ್ಮ ಪದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಿದ್ದರೆ. ಯಾವ ಪದಕ್ಕೆ ಪ್ರಾಧಾನ್ಯತೆ? ಕರ್ಮ ಪದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಿದ್ದರೆ ಅದನ್ನೇ ನಾವು ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಕರ್ಮಣಿ ಪ್ರಯೋಗ. ಕರ್ಮಣಿ ಪ್ರಯೋಗ ಎನ್ನುವರು, ಅಥವಾ ಎನ್ನಲಾಗಿದೆ ಅಂತನೂ ಕೂಡ ಹೇಳ್ಬೋದು ಮಕ್ಕಳೇ, ತಪ್ಪಿಲ್ಲ. ಒಂದು ಬಾರಿ ಈ ವ್ಯಾಖ್ಯಾನವನ್ನು ನೀವು ಸರಿಯಾಗಿ ಗಮನಿಸಿ. ಕರ್ಮಣಿ ಪ್ರಯೋಗ ಅಂದ್ರೆ ಏನು? ಒಂದು ವಾಕ್ಯದಲ್ಲಿ, ಸಹಜವಾಗಿ ಸರಳವಾಗಿರುವಂತಹ ಒಂದು ವಾಕ್ಯದಲ್ಲಿ ಗಮನ ಕೊಡಿ. ಕರ್ತೃವಿಗಿಂತ, ಯಾವ ಪದಕ್ಕಿಂತ? ಕರ್ತೃವಿನ ಪದಕ್ಕಿಂತ ಹೆಚ್ಚಿನ ಆದ್ಯತೆ ನಮಗೆ ಯಾವ ಪದಕ್ಕೆ ಅಂತ ಹೇಳಿದ್ರೆ ಕರ್ಮ ಪದಕ್ಕೆ. ಕ್ರಿಯೆಗೆ ಒಳಪಡುವ ವಸ್ತು, ಕೆಲಸಕ್ಕೆ ಒಳಗಾಗುವ ವಸ್ತು ಅಥವಾ ವ್ಯಕ್ತಿ, ಆ ಕರ್ಮ ಪದಕ್ಕೆ ನಾವು ಹೆಚ್ಚಿನ ಪ್ರಾಧಾನ್ಯತೆಯನ್ನ ನೀಡಿದ್ರೆ, ಅದಕ್ಕೆ ಹೆಚ್ಚಿನ ಒತ್ತನ್ನ ಕೊಟ್ಟಿದ್ರೆ ಅಂತಹ ಪ್ರಯೋಗವನ್ನ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಕರ್ಮಣಿ ಪ್ರಯೋಗ ಅಂತ ಹೇಳಿ ಕರಿತಾ ಹೋಗ್ತೀವಿ ಮಕ್ಕಳೇ. ಹಿಂದಿನ ಕರ್ತರಿ ಪ್ರಯೋಗ ಮಾಡಬೇಕಾದ್ರೆ ನಾನು ಹೇಳಿದ್ದೆ, ಒಂದು ಅರ್ಥಪೂರ್ಣ ವಾಕ್ಯ ಅಂತ ಹೇಳಿದ್ರೆ ಅದರಲ್ಲಿ ಈ ಮೂರು ಪದಗಳ ಅರ್ಥವತ್ತಾದ ಜೋಡಣೆ ಇರಬೇಕು. ಯಾವುವು ಮೂರು ಪದಗಳು? ನಿಮಗೀಗಾಗಲೇ ತಿಳಿದಿದೆ. ಒಂದು ಕರ್ತೃಪದ, ಇನ್ನೊಂದು ಕರ್ಮಪದ, ಮೂರನೇದು ಕ್ರಿಯಾಪದ. ಈ ಮೂರು ಪದಗಳು ಅವಶ್ಯಕವಾಗಿ ವ್ಯವಸ್ಥಿತವಾಗಿ ಜೋಡಣೆ ಆಗಿರಬೇಕು ಅರ್ಥಪೂರ್ಣ ವಾಕ್ಯ ಆಗಬೇಕು ಅನ್ನೋದಾದ್ರೆ, ಅಥವಾ ವಾಕ್ಯಕ್ಕೆ ಆ ಮೂರು ಪದಗಳನ್ನು ನಾವು ಸರಿಯಾಗಿ ಬಳಸಿಕೊಳ್ತೀವಿ. ಕರ್ತರಿ ಪ್ರಯೋಗದಲ್ಲಿ ಕರ್ತೃಪದ ಮುಖ್ಯವಾಗಿತ್ತು, ಆದರೆ ನಾವಿಲ್ಲಿ ತಿಳಿತಿರೋದು ಕರ್ಮಣಿ ಪ್ರಯೋಗ. ಇಲ್ಲಿ ಕರ್ತೃವಿಗಿಂತ ಹೇಳಿದ್ನಲ್ಲ, ಕರ್ಮ ಪದಕ್ಕೆ ನಾವು ಹೆಚ್ಚಿನ ಪ್ರಾಧಾನ್ಯತೆಯನ್ನ ಅಥವಾ ಆದ್ಯತೆಯನ್ನ, ಗಮನವನ್ನ ಕೊಡ್ತೀವಿ. ಹಾಗಾಗಿ ಕರ್ಮಪದ ಮುಖ್ಯವಾಗಿ ಇರುವಂತಹ ವಾಕ್ಯಗಳನ್ನು ಕರ್ಮಣಿ ಪ್ರಯೋಗದ ವಾಕ್ಯಗಳು ಅಂತ ಹೇಳಿ ಕರೀತಾ ಬರ್ತೀವಿ ಮಕ್ಕಳೇ. ಈಗ ಅದನ್ನ ಉದಾಹರಣೆಗಳೊಂದಿಗೆ ನಾನು ನಿಮಗೆ ಹೇಳ್ತೀನಿ ಮಕ್ಕಳೇ. ಈಗ ಮಕ್ಕಳೇ ನಾವು ಉದಾಹರಣೆಗೆ ತೆರಳೋಣ. ಯಾವುದಕ್ಕೆ ಅಂತ ಹೇಳಿದ್ರೆ ಕರ್ಮಣಿ ಪ್ರಯೋಗಕ್ಕೆ. ಇಲ್ಲಿ ಕರ್ಮಪದ ಮುಖ್ಯ ಅಂತ ನಾನು ಹೇಳಿದ್ದೀನಿ. ಅದೇ ತರನಾಗೆ ಉದಾಹರಣೆಗಳನ್ನು ನಾವಿಲ್ಲಿ ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ಒಂದನೇ ವಾಕ್ಯ ಬರೀತೀನಿ ನೋಡಿ ಮಕ್ಕಳೇ. ಹಣ್ಣು ಗಿಳಿಯಿಂದ ತಿನ್ನಲ್ಪಟ್ಟಿತು. ಸ್ವಲ್ಪ ಸರಿಯಾಗಿ ನೀವು ಗಮನಿಸಬೇಕು ಮಕ್ಕಳೇ ಕರ್ಮಣಿ ಪ್ರಯೋಗದ ಈ ವಾಕ್ಯಗಳನ್ನು. ಒಂದು ವಾಕ್ಯ ಏನು ಬರದೆ ನಾನು? ಹಣ್ಣು ಗಿಳಿಯಿಂದ ತಿನ್ನಲ್ಪಟ್ಟಿತು. ಈಗ ನೀವು ಈ ವಾಕ್ಯವನ್ನು ನೋಡಿದಾಗ ಒಂಥರ ಏನೋ ಅದಲು ಬದಲು ಆಗಿದೆಯಲ್ಲ ಅನ್ನೋ ರೀತಿಯಲ್ಲಿ ಕಾಣುತ್ತೆ ಅಲ್ವಾ? ಅದರಲ್ಲೂ ನೀವು ಕೆಲವರು ಊಹೆ ಮಾಡಬಹುದು, ಗೆಸ್ ಮಾಡಬಹುದು. ಸರ್, ಕರ್ತೃಪದ ಮತ್ತೆ ಕರ್ಮಪದ ಹಿಂದು ಮುಂದೆ ಆಗಿದಾವಲ್ಲ ಸರ್, ಅದಲು ಬದಲು ಆಗಿದಾವಲ್ಲ ಸರ್, ಜಾಗ ಬದಲಾವಣೆ ಆಗಿದೆಯಲ್ಲ ಸರ್ ಅಂತ ಹೇಳಿ ನೀವು
ಗೆಸ್ ಮಾಡಬಹುದು. ಅದು ಸರಿನೇ ಮಕ್ಕಳೇ. ಇಲ್ಲಿ ನೋಡಿ, ಕರ್ಮಣಿ ಪ್ರಯೋಗಕ್ಕೆ ಬಂದಾಗ ಕರ್ತೃ ಪದಕ್ಕೆ ಕರ್ಮಪದ ಬರ್ತತಿ, ಕರ್ಮಪದದ ಜಾಗಕ್ಕೆ ಕರ್ತೃಪದ ಹೋಗುತ್ತೆ. ಜಾಗದ ಬದಲಾವಣೆ, ಸ್ಥಾನ ಪಲ್ಲಟ. ನಾವು ಇದನ್ನೇ ಕರ್ತರಿ ಪ್ರಯೋಗದಲ್ಲಾಗಿದ್ರೆ ವಾಕ್ಯ ಹೇಗೆ ಮಾಡ್ತಿದ್ವಿ ಹೇಳಿ? ನೇರವಾಗಿ ಮಾಡಿಬಿಡ್ತಿದ್ವಿ ಮಕ್ಕಳೇ. ಗಿಳಿಯು ಹಣ್ಣನ್ನ ತಿಂದಿತು ಅಂತ ನೇರವಾಗಿ ಮಾಡ್ತಿದ್ವಿ ನಾವು, ಅಲ್ವಾ? ಆದ್ರೆ ಇಲ್ಲಿ ನೋಡಿ, ಈ ಪದ ಏನಾಗಿದೆ, ವಾಕ್ಯ ಏನಾಗಿದೆ? ಗಿಳಿಯು ಹಣ್ಣನ್ನ ತಿಂದಿತು ಅಂತ ಮಾಡಿಲ್ಲ, ಹಣ್ಣು ಗಿಳಿಯಿಂದ ತಿನ್ನಲ್ಪಟ್ಟಿತು. ಈಗ ನೀವು ಈ ವಾಕ್ಯವನ್ನ ಗಮನಿಸಿ ಮಕ್ಕಳೇ. ಇದರಲ್ಲಿ ಹಣ್ಣು ಅಂತ ಏನ್ ಬರೆದಿದೀವಲ್ಲ, ಇದು ಕರ್ಮ ಪದವಾಗಿದೆ ಮಕ್ಕಳೇ. ಎಂತ ಪದವಾಗಿದೆ? ಕರ್ಮ ಪದ. ಗೊತ್ತಿದೆ, ಯಾಕಂದ್ರೆ ಕರ್ಮ ಅಂದ್ರೆ ಕೆಲಸಕ್ಕೆ ಒಳಪಡೋದು, ಕ್ರಿಯೆಗೆ ಒಳಪಡೋದು. ಕೆಲಸವನ್ನ ಮಾಡುವವರು ಯಾರು? ಕರ್ತೃಪದ. ಈಗ ಹಣ್ಣನ್ನ ತಿನ್ನುವವರು ಯಾರು? ಗಿಳಿ. ಇಲ್ಲಿದೆ, ಅರ್ಥ ಮಾಡ್ಕೊಳ್ತೀರಿ? ಗಿಳಿ ಅನ್ನೋದು ಕರ್ತೃಪದ, ಹಣ್ಣು ಅನ್ನೋದು ಕರ್ಮಪದ. ಗೊತ್ತಿದೆ. ತಿನ್ನಲ್ಪಟ್ಟಿತ್ತು ಅನ್ನೋದು ಕ್ರಿಯಾಪದ. ಏನಾಗಿದೆ ನೋಡಿ, ಕರ್ತೃಪದದ ಜಾಗಕ್ಕೆ ಕರ್ಮಪದ ಬಂದಿದೆ, ಕರ್ಮಪದದ ಜಾಗಕ್ಕೆ ಕರ್ತೃಪದ ಹೋಗಿದೆ, ಅದಲ್ಲೂ ಬದಲಾಗಿದೆ. ಹಾಗಾಗಿ ಇಲ್ಲಿ ಹಣ್ಣು ಅನ್ನುವ ಕರ್ಮ ಪದವೇ ಪ್ರಧಾನವಾಗಿದೆ. ಕರ್ಮ ಪದ ಪ್ರಧಾನವಾದ ವಾಕ್ಯವೇ ಕರ್ಮಣಿ ಪ್ರಯೋಗ. ಸರಳವಾಗಿ ಹೇಳ್ಬೇಕಪ್ಪ ಅಂದ್ರೆ ಎಂಥದ್ದು? ಕರ್ಮಪದ ಪ್ರಧಾನವಾಗಿರುವ ವಾಕ್ಯ. ನೋಡಿ, ನಾವು ಕರ್ತರಿ ಪ್ರಯೋಗದಲ್ಲಿ ಕರ್ತೃವನ್ನ ಮೊದಲಿಟ್ಟು ಹೇಳ್ತಿದ್ವಿ ನಾವು, ಅವಾಗ ಅದು ಕರ್ತೃ ಪ್ರಧಾನ ವಾಕ್ಯ ಆಗ್ತಿತ್ತು. ಆದರೆ ಈಗ ಏನಿಟ್ಟಿದ್ದೀವಿ ನಾವು? ಕರ್ಮಪದ ಬಳಸಿದ್ದೀವಿ. ಹಾಗಾಗಿ ಇದು ಕರ್ಮಣಿ ಪ್ರಯೋಗ. ಇಲ್ಲಿ ನೋಡಿ, ಕ್ರಿಯೆಗೆ ಒಳಪಡುವ ವಸ್ತು ಇದು ಯಾವುದು? ಹಣ್ಣು ಅನ್ನುವಂಥದ್ದು. ಹಣ್ಣು ಗಿಳಿಯಿಂದ ತಿನ್ನಲ್ಪಟ್ಟಿತು. ಈ ರೀತಿ ವಾಕ್ಯ ರಚನೆ ಆಯಿತು ಅಂತ ಹೇಳಿದ್ರೆ ಇದು ಕರ್ಮಣಿ ಪ್ರಯೋಗಕ್ಕೆ ಒಳಪಡುತ್ತೆ. ಇಲ್ಲಿ ನೀವು ಇನ್ನೂ ಒಂದು ಅರ್ಥ ಮಾಡ್ಕೊಳ್ಳೋದಕ್ಕೆ ಗಮನಿಸಬೇಕಾದ ಅಂಶ ಏನು ಅಂದ್ರೆ, ಕರ್ಮಪದ ಪ್ರಥಮ ವಿಭಕ್ತಿ ಪ್ರತ್ಯಯವನ್ನ ಪಡ್ಕೊಳ್ಳತತಿ. ಕರ್ತೃಪದ ಪಡ್ಕೊಂತಿತ್ತಲ್ಲ ಕರ್ತರಿ ಪ್ರಯೋಗದಲ್ಲಿ, ಅದೇ ರೀತಿ ಕರ್ಮಪದ ಪ್ರಥಮ ವಿಭಕ್ತಿ ಪ್ರತ್ಯಯ ಅನ್ನ ಪಡ್ಕೊಳ್ತತಿ. ಹಾಗೇನೆ ಕರ್ಮಪದ ಅನ್ನೋದು ತೃತೀಯ ವಿಭಕ್ತಿ ಪ್ರತ್ಯಯ ಇಂದವನ್ನ ಹೊಂದುತ್ತೆ ಅಥವಾ ಪಡ್ಕೊಳ್ಳುತ್ತೆ. ಕರ್ತರಿ ಪ್ರಯೋಗಕ್ಕೂ ಕರ್ಮಣಿ ಪ್ರಯೋಗಕ್ಕೂ ವಿಭಕ್ತಿ ಪ್ರತ್ಯಯಗಳು ಸೇರುವ ಒಂದು ವ್ಯತ್ಯಾಸ ಮಕ್ಕಳೇ, ಬದಲಾವಣೆ ಆಗುವುದು. ಸರಿಯಾಗಿ ನೆನಪಿಟ್ಟುಕೊಳ್ಳಿ. ನಾನಿಲ್ಲಿ ನಿಮಗೆ ಕರ್ತರಿ ಪ್ರಯೋಗದನ್ನು ಕೂಡ ಜೊತೆಗೆ ಹೇಳ್ಬಿಡ್ತೀನಿ ನಿಮಗೆ. ಅದು ಯಾಕಂತಂದು ಹೇಳಿದ್ರೆ ಗೊಂದಲಕ್ಕೆ ದಾರಿ ಮಾಡಿಕೊಡಬಾರದು, ಗೊಂದಲ ನಿವಾರಣೆ ಆಗಿಬಿಡ್ಬೇಕು. ನೋಡಿ, ಇದೇ ವಾಕ್ಯವನ್ನ ನಾನು ಯಾವುದಕ್ಕೆ ಬರೀತೀನಿ ಅಂತ ಹೇಳಿದ್ರೆ ಕರ್ತರಿ ಪ್ರಯೋಗಕ್ಕೆ ಬರೀತೀನಿ. ಈ ಹಿಂದೆ ಗಮನಿಸಿರುವಂತಹ ಕರ್ತರಿ ಪ್ರಯೋಗಕ್ಕೆ ಬರೆದು ತೋರಿಸ್ತೀನಿ. ಅದಕ್ಕೂ ಇದಕ್ಕೂ ಇರುವ ವ್ಯತ್ಯಾಸವನ್ನ ನೀವು ಮನಗಾಣಬಹುದು. ಇದೇ ವಾಕ್ಯ ಕರ್ತರಿ ಪ್ರಯೋಗಕ್ಕೆ ನಾವು ಬದಲಾಯಿಸಿದರೆ ಹೆಂಗಕತಿ ಅಂತ ಹೇಳಿದ್ರೆ, ಗಿಳಿಯು ಹಣ್ಣನ್ನು ತಿಂದಿತು ಅಲ್ವಾ? ಈಗಿಲ್ಲೇ ನೀವು ನೋಡಿಬಿಡಿ. ಈಗ ಕರ್ತರಿ ಪ್ರಯೋಗದಲ್ಲಿ ಗಿಳಿಯು ಅನ್ನೋದು ಕರ್ಮಪದ ಆಗಿತ್ತು, ಅದು ಪ್ರಥಮ ವಿಭಕ್ತಿ ಪ್ರತ್ಯಯವನ್ನ ಒಳಗೊಂಡಿತ್ತು. ನೆನಪಿದೆನಾ? ಕಾಣ್ತಾ ಇದ್ದೀರಿ. ಇನ್ನ ಹಣ್ಣನ್ನು ಅನ್ನೋದು ಕರ್ಮಪದವಾಗಿತ್ತು, ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯ ಏನನ್ನ ಒಳಗೊಂಡಿರ್ತಿತ್ತು? ಅನ್ನೋ ಪದವನ್ನ ಪ್ರತ್ಯಯವನ್ನ ಒಳಗೊಂಡಿರ್ತಿತ್ತು. ಇದು ಕರ್ತರಿ ಪ್ರಯೋಗದಲ್ಲಿ ಮಕ್ಕಳೇ. ಈಗ ಕರ್ಮಣಿ ಪ್ರಯೋಗಕ್ಕೆ ಬಂದಾಗ ನೋಡ್ರಿ, ಕರ್ತೃಪದ ಹೊಂದಿದ್ದ ಪ್ರಥಮ ವಿಭಕ್ತಿ ಪ್ರತ್ಯಯವನ್ನ ಇಲ್ಲಿ ಕರ್ಮಪದ ಪಡ್ಕೊಳ್ತತಿ. ಕರ್ತೃಪದ ತನ್ನ ಪ್ರತ್ಯಯವನ್ನು ಯಾವುದಕ್ಕೆ ಬಿಟ್ಕೊಟ್ಟಂಗೆ? ಕರ್ಮಪದಕ್ಕೆ ಬಿಟ್ಕೊಟ್ಟಂಗೆ. ಕರ್ಮಪದ ಪ್ರಥಮ ವಿಭಕ್ತಿ ಪ್ರತ್ಯಯ ಪಡ್ಕೊಳ್ತತಿ. ಇನ್ನ ಕರ್ತೃಪದ ಇಲ್ಲಿಂದ ಇದು ಈ ಕಡೆಗೆ ಬಂತಲ್ಲ, ಕರ್ತೃಪದ ಮಧ್ಯಕ್ಕೆ ಬಂತಲ್ಲ, ಆ ಕರ್ತೃಪದ ಯಾವ ವಿಭಕ್ತಿ, ಎಷ್ಟನೇ ವಿಭಕ್ತಿ ಪ್ರತ್ಯಯ? ತೃತೀಯ ವಿಭಕ್ತಿ ಪ್ರತ್ಯಯ ಇಂದ ಅನ್ನೋದನ್ನ ಪಡ್ಕೊಳ್ತತಿ, ಹೊಂದುತ್ತೆ. ಆದ್ರೆ ಇಲ್ಲಿ ಕರ್ಮಪದ ಅವಾಗ ಏನು ಹೊಂದಿತ್ತು?
ದ್ವಿತೀಯ ವಿಭಕ್ತಿ ಪ್ರತ್ಯಯವನ್ನು ಹೊಂದಿತ್ತು. ಆದರೆ ಇಲ್ಲಿ ಕರ್ಮಪದ ಪ್ರಥಮ ವಿಭಕ್ತಿ ಪ್ರತ್ಯಯ ಹೊಂದುತ್ತದೆ. ಇನ್ನ ಕರ್ತೃಪದ ತೃತೀಯ ವಿಭಕ್ತಿ ಪ್ರತ್ಯಯ ಇಂದ ಅದನ್ನ ಹೊಂದುತ್ತದೆ. ಮುಂದಕ್ಕೆ ಕ್ರಿಯಾಪದದಲ್ಲಿ ನೀವು ತುಂಬಾ ಸೂಕ್ಷ್ಮವಾಗಿ ಗಮನಿಸಬೇಕು. ಇಲ್ಲಿ ಒಂದು ಪ್ರತ್ಯಯ ಸೇರುತ್ತೆ ಮಕ್ಕಳೇ. ಯಾವ ಪ್ರತ್ಯಯ ಸೇರುತ್ತೆ ಅಂತ ಹೇಳಿದ್ರೆ ಅಲ್ಪಡು ಅನ್ನುವಂತಹ ಒಂದು ಪ್ರತ್ಯಯ ಸೇರ್ತದೆ ನೋಡಿ. ತಿನ್ನಲ್ಪಟ್ಟಿತು ಅಂತ ಹೇಳಿದ್ರೆ ಇದರೊಳಗಡೆಗೆ ಅಲ್ಪಡು ಅನ್ನುವಂತಹ ಒಂದು ರೀತಿಯ ಪ್ರತ್ಯಯ ಇದೆ ಮಕ್ಕಳೇ. ಇದು ಕರ್ಮಣಿ ಪ್ರಯೋಗದಲ್ಲಿ ಕ್ರಿಯಾಪದದಲ್ಲಿ ಧಾತು ಮತ್ತೆ ಆಖ್ಯಾತ ಪ್ರತ್ಯಯಗಳ ಮಧ್ಯೆ ಸೇರುತ್ತೆ. ನಮಗೆ ಕರ್ತರಿ ಪ್ರಯೋಗದಲ್ಲಿ ಹಂಗಿದ್ದಿಲ್ಲ ಮಕ್ಕಳೇ. ಅಲ್ಲಿ ಅಲ್ಪಡು ಅನ್ನೋ ಪ್ರತ್ಯಯ ಕ್ರಿಯಾಪದದಲ್ಲಿ ಸೇರಿಲ್ಲ ನೋಡಿ. ನಮಗೆ ಅಲ್ಲಿ ಸೇರೋದಿಲ್ಲ. ಅಲ್ಲಿ ಪೂರ್ಣಾರ್ಥವನ್ನ ಕೊಡುವಂತಹ ಒಂದು ಕ್ರಿಯಾಪದ ಇದ್ದೇ ಇರ್ತದೆ. ಆದರೆ ಕರ್ಮಣಿ ಪ್ರಯೋಗಕ್ಕೆ ಬಂದಾಗ ವಾಕ್ಯದ ಕೊನೆಯಲ್ಲಿ ಇರುವ ಕ್ರಿಯಾಪದ ಎಂತಹ ಪ್ರತ್ಯಯವನ್ನ ಒಳಗೊಂಡಿರ್ತತಿ? ಅಲ್ಪಡು ಅನ್ನುವಂತಹ ಪ್ರತ್ಯಯವನ್ನ ಹೊಂದುತ್ತೆ. ಇದನ್ನು ನೀವು ತುಂಬಾ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಆಮೇಲೆ ಆ ಕ್ರಿಯಾಪದ ಇಲ್ಲಿ ಇರುವಂತಹ ಕರ್ತೃವಿನ ವಚನ ಲಿಂಗ ಅದನ್ನ ಅನುಗುಣವಾಗಿ ಆ ಕ್ರಿಯಾಪದಗಳು ರಚನೆ ಆಗ್ತಾವೆ. ಈಗಾಗಲೇ ನಾನು ಹಿಂದಿನ ವಿಡಿಯೋಗಳಲ್ಲಿ ಕಾಲಗಳನ್ನು ಮಾಡಿದ್ದೀನಿ, ಕ್ರಿಯಾಪದಗಳು ಅನ್ನುವಂತಹ ವಿಷಯನೂ ಮಾಡಿದ್ದೀನಿ. ಅಲ್ಲಿ ಕಾಲಸೂಚಕ ಪ್ರತ್ಯಯಗಳ ಬಗ್ಗೆ ಹೇಳಿದ್ದೀನಿ, ಆಖ್ಯಾತ ಪ್ರತ್ಯಯಗಳ ಬಗ್ಗೆ ಹೇಳಿದ್ದೀನಿ. ಯಾರಿಗೆ ಗೊತ್ತಿಲ್ವೋ ನೀವು ಅದನ್ನು ಅಲ್ಲೋಗಿ ನೋಡಬಹುದು. ಹಾಗಾಗಿ ಇಲ್ಲಿ ಕ್ರಿಯಾಪದ ಯಾವ ಪ್ರತ್ಯಯವನ್ನ ಹೊಂದುತ್ತೆ? ಅಲ್ಪಡು ಅನ್ನುವಂತಹ ಪ್ರತ್ಯಯವನ್ನ ಹೊಂದುತ್ತೆ ಮಕ್ಕಳೇ. ಇದು ಒಂದು ಉದಾಹರಣೆ. ಇನ್ನೊಂದು ಉದಾಹರಣೆಗೂ ಕೂಡ ನಾವೀಗ ಹೋಗೋಣ. ಮುಂದಿನ ಉದಾಹರಣೆಗಳನ್ನ ನೋಡೋಣ ಮಕ್ಕಳೇ. ಇಲ್ಲಿ ಎರಡನೇ ಉದಾಹರಣೆ ನೋಡಿ. 2 ಮತ್ತು 3ನೇದು ಬರೆದಿದ್ದೀನಿ ನಾನು ಈಗಾಗಲೇ. ಎರಡನೇದು ನೋಡೋಣ. ಏನಿದೆ? ರಾವಣನು ರಾಮನಿಂದ ಕೊಲ್ಲಲ್ಪಟ್ಟನು. ಅಂತ ಹೇಳಿದ್ರೆ ಇದು ಕರ್ಮಣಿ ಪ್ರಯೋಗದ ವಾಕ್ಯ. ಯಾಕೆ ಅಂದ್ರೆ ಇಲ್ಲಿ ನಮಗೆ ಕರ್ಮಪದ ಮುಖ್ಯವಾಗಿದೆ. ಯಾವುದು ಕರ್ಮಪದ? ರಾವಣ. ಇಲ್ಲಿ ರಾವಣನು ಅನ್ನುವಂತಹ ಪದದಲ್ಲಿ ನಾನು ಆಗ್ಲೇ ಹೇಳ್ದಂಗೆನೆ ಪ್ರಥಮ ವಿಭಕ್ತಿ ಪ್ರತ್ಯಯವೂ ಬಂತ. ಇನ್ನ ರಾಮನಿಂದ ಅನ್ನುವಂಥದ್ದು ಇದು ಕರ್ಮಪದ ಅಲ್ಲ ಮಕ್ಕಳೇ, ಇದು ಕರ್ತೃಪದ. ಆದ್ರೆ ಕರ್ಮಪದದ ಜಾಗಕ್ಕೆ ಬಂದಿದೆ. ಇಲ್ಲಿ ತೃತೀಯ ವಿಭಕ್ತಿ ಪ್ರತ್ಯಯ ಏನ್ ಸೇರಿದೆ? ಇಂದ ಸೇರಿದೆ. ಇನ್ನು ಮುಂದಕ್ಕೆ ಕೊಲ್ಲಲ್ಪಟ್ಟನು. ನೋಡಿ, ನಾನು ಅವಾಗಿಂದ ಹೇಳ್ತಿದ್ದೀನಿ, ಅಲ್ಪಡು ಅನ್ನುವಂತಹ ಪ್ರತ್ಯಯ ಕ್ರಿಯಾಪದದಲ್ಲಿ ಸೇರ್ಕೊಳ್ತತಿ. ಯಾವ ರೀತಿಯ ಪ್ರಯೋಗದಲ್ಲಿ? ಕರ್ಮಣಿ ಪ್ರಯೋಗದಲ್ಲಿ. ನೆನ್ಪಿಟ್ಕೊಳ್ಳಿ. ಇನ್ನೊಂದು ಉದಾಹರಣೆನೂ ಕೂಡ ಇದೆ ನೋಡಿ. ಇಲ್ಲಿ ಪಾಠವು ಶಿಕ್ಷಕರಿಂದ ಮಾಡಲ್ಪಡುತ್ತದೆ. ಇದರಲ್ಲಿ ಪಾಠವು ಅನ್ನೋದು ಕರ್ಮಪದ ಮಕ್ಕಳೇ. ಪ್ರಾರಂಭದಲ್ಲೇ ಕರ್ಮಪದ ಬರ್ತತಿ. ಹಾಗಾಗಿ ಪಾಠವು ಅನ್ನೋದ್ರಲ್ಲಿ ಪ್ರಥಮ ವಿಭಕ್ತಿ ಪ್ರತ್ಯಯವೂ ಇದೆ ಅಲ್ಲ? ಇದೆ. ಇನ್ನು ಶಿಕ್ಷಕರಿಂದ ಅನ್ನೋದು ಕರ್ತೃಪದ. ಈ ಕರ್ತೃಪದದಲ್ಲಿ ಏನ್ ಸೇರ್ಕೊಳ್ತು? ತೃತೀಯ ವಿಭಕ್ತಿ ಪ್ರತ್ಯಯ ಇಂದ ಸೇರ್ಕೊಳ್ತು. ಮುಂದೆ ಮಾಡಲ್ಪಡುತ್ತದೆ ಕ್ರಿಯಾಪದ. ಇದರೊಳಗಡೆಗೆ ಅಲ್ಪಡು ಅನ್ನುವಂತಹ ಪ್ರತ್ಯಯ ಸೇರಿದೆ. ಇಲ್ಲಿ 3 ಉದಾಹರಣೆಯ ವಾಕ್ಯಗಳಲ್ಲಿ ಪ್ರಥಮ ಪದ, ಮೊದಲನೆಯ ಪದ ಯಾವುದು ಬಂದಿದೆ ಅಂತ ಹೇಳಿದ್ರೆ ಕರ್ಮಪದ ಬಂದಿದೆ. ಕರ್ಮಪದ ಪ್ರಧಾನವಾಗಿರುವ ವಾಕ್ಯವೇ ಕರ್ಮಣಿ ಪ್ರಯೋಗ. ನೋಡಿ, ನಾವೀಗ ಇದೇ ವಾಕ್ಯವನ್ನ ಕರ್ತರಿ ಪ್ರಯೋಗಕ್ಕೆ ಬದಲಾಯಿಸೋಣ. ಯಾವುದು? 2ನೇ ವಾಕ್ಯ. ರಾವಣನು ರಾಮನಿಂದ ಕೊಲ್ಲಲ್ಪಟ್ಟನು. ನೀವೇ ಮಾಡ್ತೀರಿ ಆ ವಾಕ್ಯವನ್ನ. ಮಾಡಿದ್ರೆ ಏನಾಗುತ್ತೆ ಹೇಳಿ? ರಾಮನು ರಾವಣನನ್ನು ಕೊಂದನು. ನೋಡ್ತಿದ್ದೀರಿ? ಯಾರು ಯಾರನ್ನ ಕೊಂದದ್ದು? ರಾಮನು ರಾವಣನನ್ನು ಕೊಂದದ್ದು ಕತೆ ತಾನೆ. ಇಲ್ಲಿ ರಾಮನು ಅನ್ನೋದು ಕರ್ತೃಪದ, ಪ್ರಥಮ ವಿಭಕ್ತಿ ಪ್ರತ್ಯಯವು ಕರ್ತರಿ ಪ್ರಯೋಗದಲ್ಲಿ. ಆದ್ರೆ ಇಲ್ಲಿ ನೋಡಿ, ರಾಮನು ಇಲ್ಲಿ ಬಂದ್ಬಿಡತ್ತೆ. ರಾಮನಿಂದ ಕರ್ಮಣಿ ಪ್ರಯೋಗಕ್ಕೆ ಬಂದಾಗ ಕರ್ತೃಪದ ಜಾಗ ಬದಲಾಯಿತು. ಪ್ರಥಮ ವಿಭಕ್ತಿ ಪ್ರತ್ಯಯ ಹೋಗಿ ತೃತೀಯ ವಿಭಕ್ತಿ ಪ್ರತ್ಯಯ ಇಂದ ಸೇರ್ಕೊಳ್ತು.
ಇದು ವ್ಯತ್ಯಾಸ ಮಕ್ಕಳೇ, ಕರ್ತರಿ ಪ್ರಯೋಗಕ್ಕೂ ಕರ್ಮಣಿ ಪ್ರಯೋಗಕ್ಕೂ. ಹಾಗೇನೆ ಇಲ್ಲಿ ಕರ್ಮಪದ ರಾವಣನನ್ನು, ಇಲ್ಲಿ ಏನಾಯ್ತು, ದ್ವಿತೀಯ ವಿಭಕ್ತಿ ಪ್ರತ್ಯಯ ಕರ್ತರಿ ಪ್ರಯೋಗದಲ್ಲಿ ಹೊಂದಿರೋದನ್ನ ನೀವು ಗಮನಿಸ್ತೀರಿ. ಮುಂದಕ್ಕೆ ಕೊಂದನು. ಕೊಂದನು ಅನ್ನೋದು ಪೂರ್ಣ ಪ್ರಮಾಣದ ಕ್ರಿಯಾಪದ ಅದು. ಆದರೆ ಇಲ್ಲಿ ಕೊಲ್ಲಲ್ಪಟ್ಟನು. ಕೊಲ್ಲಲ್ಪಟ್ಟನು ಅನ್ನೋದರಲ್ಲಿ ಅಲ್ಪಡು ಅನ್ನುವಂತಹ ಒಂದು ಪ್ರತ್ಯಯ ಸೇರ್ಪಡೆಯಾಗಿರ್ತಕ್ಕಂಥದ್ದು. ನೋಡಿ, ನೇರವಾಗಿ ವಾಕ್ಯ ಮಾಡೋದು ನಾವು ಹೀಗೆ. ಆಮೇಲೆ ನೆನ್ಪಿಟ್ಕೊಳ್ಳಿ, 99% ವಾಕ್ಯಗಳನ್ನು ನಾವು ಮಾಡೋದು ಕರ್ತರಿ ಪ್ರಯೋಗದ ರೀತಿಯಲ್ಲಿನೇ. ಅಂದ್ರೆ ಮೊದಲು ಕರ್ತೃಪದನೇ ಇರ್ತತಿ, ಎರಡನೇದಾಗಿ ಕರ್ಮಪದ ಇರ್ತತಿ, ಮೂರನೇದಾಗಿ ಕ್ರಿಯಾಪದ ಇರ್ತತಿ. ಆದರೆ ಕೆಲವೊಂದು ಬಾರಿ ನಾವು ಕರ್ಮಪದ ಪ್ರಧಾನವಾಗಿ ಈ ರೀತಿ ವಾಕ್ಯಗಳನ್ನ ಮಾಡುವ ಸಂದರ್ಭನೂ ನಮ್ಮಲ್ಲಿ ಬರುತ್ತೆ ಮಕ್ಕಳೇ. ಇನ್ನ ಮೂರನೇ ಉದಾಹರಣೆ ನೋಡಿ, ಪಾಠವು ಶಿಕ್ಷಕರಿಂದ ಮಾಡಲ್ಪಡುತ್ತದೆ. ನಾವು ಕರ್ತರಿ ಪ್ರಯೋಗದಲ್ಲಿ ಹೇಳಿದ್ರೆ ನೇರವಾಗಿ ಹೇಳ್ತೀವಿ. ಏನಂತ ಹೇಳ್ತೀವಿ? ಆ ವಾಕ್ಯವನ್ನ ಕರ್ತರಿ ಪ್ರಯೋಗಕ್ಕೆ ಬದಲಾಯಿಸೋಣ. ಏನ್ ಮಾಡ್ತೀವಿ ನೋಡಿ, ಶಿಕ್ಷಕರು. ಆಮೇಲೆ ಇನ್ನೊಂದು ಗಮನಿಸ್ಬೇಕು ಮಕ್ಕಳೇ, ಈ ಕ್ರಿಯಾಪದದಲ್ಲಿ ಇರುವಂತಹ ಕಾಲ ಯಾವುದು ಅನ್ನೋದು ತುಂಬಾ ಚೆನ್ನಾಗಿ ನೆನ್ಪಿಟ್ಕೋಬೇಕು. ನಮಗೆ ಕಾಲವನ್ನ ತಿಳಿಸೋದು ಒಂದು ವಾಕ್ಯದಲ್ಲಿ ಕ್ರಿಯಾಪದ. ಕೆಲಸ ಅಥವಾ ಕ್ರಿಯೆ ಯಾವಾಗ ನಡೆದಿದೆ, ಏನು ಭೂತಕಾಲನ, ವರ್ತಮಾನ ಕಾಲನ, ಏನು ಭವಿಷ್ಯತ್ ಕಾಲನ ಅನ್ನೋದು ತಿಳಿಯೋದು ನಮಗೆ ವಾಕ್ಯದಲ್ಲಿ ಕ್ರಿಯಾಪದದ ಮೂಲಕ. ಹಾಗಾಗಿ ಕ್ರಿಯಾಪದ ಯಾವ ಕಾಲದಲ್ಲಿದೆ ಅನ್ನೋದನ್ನ ನೆನ್ಪಿಟ್ಕೊಂಡು ನಾವು ಕ್ರಿಯಾಪದವನ್ನ ಬರಿಬೇಕಾಗತಿ. ಅದು ನಿಮಗೆ ಎಚ್ಚರ ಇರಲಿ ಮಕ್ಕಳೇ. ಪ್ರತಿಯೊಂದು ಕಾಲಕ್ಕೂ ಕಾಲಸೂಚಕ ಪ್ರತ್ಯಯಗಳದಾವೆ. ಈಗಾಗಲೇ ನಾನು ಹಿಂದಿನ ವಿಡಿಯೋಗಳಲ್ಲಿ ಕಾಲಗಳನ್ನ ಮಾಡಬೇಕಾದ್ರೂ ಹೇಳಿದ್ದೀನಿ, ಕ್ರಿಯಾಪದಗಳನ್ನು ಮಾಡಬೇಕಾದ್ರೂ ಕೂಡ ಹೇಳಿದ್ದೀನಿ. ಅದರ ಎಚ್ಚರ ನಿಮಗಿರಲಿ. ನೋಡಿ, ಮಾಡಲ್ಪಡುತ್ತದೆ. ಪಾಠವು ಶಿಕ್ಷಕರಿಂದ ಮಾಡಲ್ಪಡುತ್ತದೆ ಅಂದ್ರೆ ಇಲ್ಲಿ ಉತ್ತ ಅನ್ನೋದಿದೆ, ಕಾಲಸೂಚಕ ಪ್ರತ್ಯಯ. ಉತ್ತ ವರ್ತಮಾನ ಕಾಲವನ್ನ ಸೂಚಿಸ್ತತಿ. ಹಾಗಾಗಿ ಶಿಕ್ಷಕರು ಪಾಠವನ್ನು ಮಾಡುತ್ತಾರೆ. ಏನ್ ಬರೀಬೇಕು? ಶಿಕ್ಷಕರು ಪಾಠವನ್ನ ಮಾಡುತ್ತಾರೆ ಅಂತ ಬರೀಬೇಕು. ಯಾಕಂದ್ರೆ ಇಲ್ಲಿ ಉತ್ತ ಸೇರಿದೆ, ನೆನಪಿರಲಿ. ಭೂತಕಾಲದ್ದು ದ, ಕೊಂದನು, ತಿಂದಿತು. ಇಲ್ಲಿ ನೋಡಿ, ದಾ ಬಂದಿದೆ ಕ್ರಿಯಾಪದದಲ್ಲಿ. ದಾ ಬಂದ್ರೆ ಅದು ಕಾಲಸೂಚಕ. ಯಾವ ಕಾಲವನ್ನ ಸೂಚಿಸೋದು? ಭೂತಕಾಲ, ಘಟನೆ, ಕ್ರಿಯೆ ಹಿಂದೆ ನಡೆದದ್ದು. ಉತ್ತ ಬಂದ್ರೆ ವರ್ತಮಾನ ಕಾಲ. ಶಿಕ್ಷಕರು ಪಾಠವನ್ನ ಮಾಡುತ್ತಾರೆ. ಗಿಳಿಯು ಹಣ್ಣನ್ನ ತಿನ್ನುತ್ತದೆ. ಅರ್ಥ ಮಾಡ್ಕೊಳಕತ್ತೀರಿ? ಶಿಕ್ಷಕರು ಪಾಠವನ್ನ ಮಾಡುತ್ತಾರೆ. ಅಮ್ಮ ಅಡುಗೆಯನ್ನ ಮಾಡುತ್ತಾಳೆ. ಉತ್ತ ವರ್ತಮಾನ ಕಾಲ. ಇನ್ನ ವಾ ಅಥವಾ ಹೂವಾ ಬಂದ್ರೆ ಅದು ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯಗಳು, ಗೊತ್ತಿರ್ಬೇಕು ನಿಮಗೆ. ಅವಾಗ ಏನಾಗುತ್ತೆ? ಗಿಳಿಯು ಹಣ್ಣನ್ನ ತಿನ್ನುವುದು. ತಿನ್ನುವುದು ಅನ್ನೋದರಲ್ಲಿ ವಾ ಬರುತ್ತೆ, ಹೌದಾ? ಅಮ್ಮ ಅಡುಗೆಯನ್ನ ಮಾಡುವಳು, ವಾ. ಯಾವುದು? ಭವಿಷ್ಯತ್ ಕಾಲ. ಶಿಕ್ಷಕರು ಪಾಠವನ್ನ ಮಾಡುವರು. ನಾನು ಇದನ್ನೆಲ್ಲ ಯಾಕೆ ಹೇಳಕತ್ತಿದ್ದೀನಿ ಅಂತ ಹೇಳಿದ್ರೆ, ನಮಗೆ ಕರ್ತರಿ ಕರ್ಮಣಿ ಪ್ರಯೋಗದ ವಿಷಯ ತಿಳಿಬೇಕಾದ್ರೆ, ಅದರಲ್ಲೂ ಬಹಳ ಮುಖ್ಯವಾಗಿ ಕರ್ಮಣಿ ಪ್ರಯೋಗವನ್ನು ತಿಳಿಬೇಕಾದ್ರೆ, ಇಲ್ಲಿ ಲಾಸ್ಟ್ ಕೊನೆಗೆ ನಾವು ಅಲ್ಪಡು ಸೇರಿಸ್ತೀವಲ್ಲ, ಸೇರಿಸಿ ಕ್ರಿಯಾಪದ ಬರಿತೀವಲ್ಲ, ಬರಿಬೇಕಾದ್ರೆ ನಮಗೆ ಕಾಲಗಳ ಬಗ್ಗೆ ಗೊತ್ತಿರಬೇಕು, ಕಾಲಸೂಚಕ ಪ್ರತ್ಯಯಗಳ ಬಗ್ಗೆ ಗೊತ್ತಿರಬೇಕು. ಅದನ್ನಿಟ್ಕೊಂಡು ನಾವು ಸರಿಯಾದ ರೀತಿಯಲ್ಲಿ ವಾಕ್ಯವನ್ನ ರಚಿಸಬೇಕು. ಇಲ್ಲಿ ನೋಡಿ, ಪಾಠವು ಶಿಕ್ಷಕರಿಂದ ಮಾಡಲ್ಪಡುತ್ತದೆ ಅಂತ ಹೇಳಿದ್ರೆ ಇನ್ನು ಸದ್ಯದ ಪರಿಸ್ಥಿತಿಯಲ್ಲಿ ಕ್ರಿಯೆ ನಡೀತಾ ಇದೆ. ಹಾಗಾಗಿ ಶಿಕ್ಷಕರು ಪಾಠವನ್ನ ಮಾಡುತ್ತಾರೆ. ಅರ್ಥವಾಯಿತು ಅಂತ ಹೇಳಿ ನಾನು ಭಾವಿಸ್ತೀನಿ ಮಕ್ಕಳೇ. ಇಲ್ಲಿ ನೋಡಿ, ಕರ್ತರಿ ಪ್ರಯೋಗದಲ್ಲಿ ಶಿಕ್ಷಕರು ಅನ್ನೋದು ಕರ್ತೃಪದವಾಗಿತ್ತು. ಇಲ್ಲಿ ಹೂ ಅನ್ನೋದು ಪ್ರಥಮ ವಿಭಕ್ತಿ ಪ್ರತ್ಯಯ ಕರ್ತೃಪದಕ್ಕೆ ಸೇರಿತ್ತು. ಪಾಠವನ್ನು ಅನ್ನೋದು ಕರ್ಮಪದ ಆಗಿತ್ತು. ಆ ಕರ್ಮಪದ ಇಲ್ಲಿ ಅನ್ನು ದ್ವಿತೀಯ ವಿಭಕ್ತಿ ಪ್ರತ್ಯಯವನ್ನ ಹೊಂದಿತ್ತು, ನೋಡಿದಿರಿ ನೀವು. ಆದರೆ ಅದೇ ವಾಕ್ಯವನ್ನ ನಾವು ಕರ್ಮಣಿ ಪ್ರಯೋಗಕ್ಕೆ ಬದಲಾಯಿಸಿದಾಗ ಪಾಠವು ಶಿಕ್ಷಕರಿಂದ ಮಾಡಲ್ಪಡುತ್ತದೆ. ಅರ್ಥ ಮಾಡ್ಕೊಳಕತ್ತೀರಿ? ಇಲ್ಲಿ ಕರ್ತೃಪದಕ್ಕೆ ಆದ್ಯತೆ ಇಲ್ಲ. ಯಾವುದಕ್ಕೆ ಆದ್ಯತೆ? ಕರ್ಮಪದಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಅರ್ಥವಾಯ್ತು ಅಂತ ನಾನು ಭಾವಿಸ್ತೀನಿ ಮಕ್ಕಳೇ. ಬಹಳ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕರ್ತೃಪದ ಕರ್ಮಪದದ ಜಾಗಕ್ಕೆ ಹೋಗುತ್ತೆ, ಕರ್ಮಪದ
ಏನು ಕರ್ತೃವಿನ ಜಾಗಕ್ಕೆ ಕರ್ಮಪದ, ಕರ್ಮಪದದ ಜಾಗಕ್ಕೆ ಕರ್ತೃಪದ ಬದಲಾವಣೆ ಹೊಂದೋದು ಅದಕ್ಕೂ ಇದಕ್ಕೂ ಇರುವಂತಹ ಒಂದು ಮುಖ್ಯವಾದ ವ್ಯತ್ಯಾಸ ಮಕ್ಕಳೇ. ಅದರ ಜೊತೆಗೆ ನೆನ್ಪಿಟ್ಕೊಳ್ಳಿ, ಇಲ್ಲಿ ಕರ್ತೃಪದ ಪ್ರಥಮ ವಿಭಕ್ತಿ ಹೊಂದಿತ್ತು, ಕರ್ಮಪದ ದ್ವಿತೀಯ ವಿಭಕ್ತಿ ಪ್ರತ್ಯಯ ಹೊಂದಿತ್ತು. ಇಲ್ಲಿ ಬಂದಾಗ ಕರ್ಮಣಿ ಪ್ರಯೋಗಕ್ಕೆ ಬಂದಾಗ ಕರ್ಮಪದ ಪ್ರಥಮ ವಿಭಕ್ತಿ ಪ್ರತ್ಯಯ ಹೊಂದಿರ್ತತಿ, ಕರ್ತೃಪದ ತೃತೀಯ ವಿಭಕ್ತಿ ಪ್ರತ್ಯಯವನ್ನ ಹೊಂದುತ್ತತಿ. ಅದು ಒಂದು ಮುಖ್ಯ. ಅದರ ಜೊತೆಗೆ ಬಹಳ ಮುಖ್ಯವಾಗಿರೋದು ಈ ಅಲ್ಪಡು ಪ್ರತ್ಯಯವನ್ನ ಸೇರ್ಪಡೆ ಮಾಡತಕ್ಕಂಥದ್ದು. ಎಲ್ಲಿಗೆ ಬಂದಾಗ? ಕರ್ಮಣಿ ಪ್ರಯೋಗಕ್ಕೆ ಬಂದಾಗ. ನೀವೇ ಗಮನಿಸ್ತದೆ ನೋಡ್ರಿ, ಎರಡೂ ರೀತಿಯ ವಾಕ್ಯಗಳು ನಿಮ್ ಕಣ್ಣೆದುರಿಗಿದಾವೆ. ಅಲ್ಲಿ ಕರ್ತರಿ ಪ್ರಯೋಗದಲ್ಲಿ ಕ್ರಿಯಾಪದಗಳು ಸ್ಪಷ್ಟವಾಗಿ ಪೂರ್ಣ ಕ್ರಿಯಾಪದಗಳಿದಾವೆ. ಆದರೆ ಇಲ್ಲಿ ಅಲ್ಪಡು ಅನ್ನುವಂತಹ ಪ್ರತ್ಯಯವನ್ನ ನಾವು ಕ್ರಿಯಾಪದದಲ್ಲಿ ಬಳಕೆ ಮಾಡ್ತೀವಿ. ಇದು ಕರ್ಮಣಿ ಪ್ರಯೋಗದ ವಿಷಯ ಮಕ್ಕಳೇ. ಬಹುಶಃ ನಾನು ನಿಮಗೆ ಇದನ್ನ ಸುದೀರ್ಘವಾಗಿ ಕರ್ತರಿ ಮತ್ತೆ ಕರ್ಮಣಿ ಪ್ರಯೋಗ ಎರಡನ್ನೂ ಕೂಡ ತಿಳಿಸುವ ಪ್ರಯತ್ನ ಮಾಡಿದ್ದೀನಿ. ನೀವು ಹೆಚ್ಚೆಚ್ಚಿನ ಉದಾಹರಣೆಯ ವಾಕ್ಯಗಳನ್ನ ಈ ರೀತಿ ತಗೊಳ್ಳಿ. ಮೊದಲು ಕರ್ತರಿ ಪ್ರಯೋಗದಲ್ಲಿ ತಗೊಳ್ಳಿ, ನೀವು ಸುಲಭ ಅನಿಸ್ತದೆ. ಯಾವ್ದು ತಗೋಬೇಕು? ಫಸ್ಟ್ ಕರ್ತರಿ ಪ್ರಯೋಗದಲ್ಲಿ ಅದನ್ನು ತಗೊಂಡು ಅದನ್ನ ಏನ್ ಮಾಡಬೇಕು ನೀವು ಅಂತ ಹೇಳಿದ್ರೆ ಕರ್ಮಣಿ ಪ್ರಯೋಗಕ್ಕೆ ಬದಲಾಯಿಸ್ರಿ. ಆದರೆ ಕರ್ಮಣಿ ಪ್ರಯೋಗಕ್ಕೆ ಬದಲಾಯಿಸೋಕ್ಕಿಂತ ಮೊದಲು ನಿಮಗೆ ಈ ವಾಕ್ಯದಲ್ಲಿ ಕರ್ತೃಪದ ಮತ್ತೆ ಕರ್ಮಪದ ಅಲ್ಲಿ ಬಂದಿರುವ ಲಿಂಗ ಯಾವುದು, ಲಿಂಗದ ಪದ ಯಾವುದು, ಪುಲ್ಲಿಂಗನ, ಸ್ತ್ರೀಲಿಂಗನ, ನಪುಂಸಕ ಲಿಂಗನ ಅನ್ನೋದು ಎಚ್ಚರ ಇರಬೇಕು ಮಕ್ಕಳೇ. ಅದರ ಆಧಾರದ ಮೇಲೆ ಕರ್ಮಣಿ ಪ್ರಯೋಗದಲ್ಲಿ ಕ್ರಿಯಾಪದದಲ್ಲಿ ಬದಲಾವಣೆ ಆಗುವ ಅಂಶವನ್ನ ನೆನಪಲ್ಲಿಟ್ಟುಕೊಂಡಿರಬೇಕು ನಾವು. ಇದನ್ನ ಯಾವ ಕಾರಣಕ್ಕೂ ಮರಿಬೇಡಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಹೇಳಿದಂತೆಯೇ ಒಂದಿಷ್ಟು ಉದಾಹರಣೆಯ ಸರಳವಾಗಿ ದಿನಂಪ್ರತಿ ಮಾತಾಡೋ ವಾಕ್ಯಗಳನ್ನೇ ಕರ್ತರಿ ಪ್ರಯೋಗದಲ್ಲಿ ತಗೊಳ್ಳಿ. ಮೊದಲು ಕರ್ತರಿ ಪ್ರಯೋಗದಲ್ಲಿ ಯಾಕೆ ತಗೊಳ್ಳಿ ಅಂತ ಹೇಳ್ತೀನಿ, ನೇರವಾಗಿರುತ್ತೆ ಅಲ್ಲಿ. ಅದೇ ವಾಕ್ಯಗಳನ್ನ ನೀವು ಮತ್ತೆ ಯಾವುದಕ್ಕೆ ಬದಲಾಯಿಸ್ರಿ? ಕರ್ಮಣಿ ಪ್ರಯೋಗಕ್ಕೆ ಬದಲಾಯಿಸ್ರಿ ಅನ್ನೋ ಮಾತನ್ನ ಹೇಳ್ತಾ ಕೊನೆಗೆ ಇನ್ನೊಂದು ಬಾರಿ ಹೇಳ್ಬಿಡ್ತೀನಿ. ಕರ್ತರಿ ಪ್ರಯೋಗದಲ್ಲಿ ಕರ್ತೃಪದ ಮುಖ್ಯ, ಕರ್ಮಣಿ ಪ್ರಯೋಗದಲ್ಲಿ ಕರ್ಮಪದ ಮುಖ್ಯವಾಗಿರುತ್ತದೆ. ಇದೇ ಇವುಗಳ ವಿಷಯ ಮಕ್ಕಳೇ. ಇಷ್ಟನ್ನು ಹೇಳ್ತಾ ಈ ಕರ್ತರಿ ಮತ್ತೆ ಕರ್ಮಣಿ ಪ್ರಯೋಗವನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಹೊಸ ವ್ಯಾಕರಣಾಂಶವನ್ನು ಪ್ರಾರಂಭ ಮಾಡೋಣ. ಯಾರೆಲ್ಲ ನನ್ನ ಈ GMV ಕನ್ನಡ ಚಾನಲನ್ನು ನೋಡ್ತಾ ಇದ್ದೀರಿ, ದಯಮಾಡಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆಯೇ ಇಷ್ಟವಾದಲ್ಲಿ ಲೈಕ್ ಮಾಡಿ. ನನ್ನ ಪಾಠದ ಬಗ್ಗೆ ನಿಮಗೆ ಅನಿಸಿದ ಅಭಿಪ್ರಾಯಗಳನ್ನು ಕಮೆಂಟ್ಸ್ಗಳ ಮೂಲಕ ತಿಳಿಸಿ. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನನ್ನ ಕಳಕಳಿಯ ವಿನಂತಿ, ಇದನ್ನು ಓದುವ ವಿದ್ಯಾರ್ಥಿಗಳಿಗೆ ಮುಟ್ಟಿಸುವ ಹಾಗೆ ಶೇರ್ ಮಾಡಿ ಅನ್ನೋ ಮಾತನ್ನು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರನ್ನೂ ಕೂಡ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.